ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಈ ಸೌತೆಕಾಯಿಯನ್ನು ಬಳಸಿ ಒಂದು ತಂಬುಳಿ ರೆಸಿಪಿಯನ್ನು ನಿಮ್ಮ ಮುಂದೆ ಮಾಡಿ ತೋರಿಸಲಿಕ್ಕಿದ್ದೇನೆ. ಇದು ಶರೀರಕ್ಕೆ ಈ ಬೇಸಿಗೆಯಲ್ಲಿ ಭಾರಿ ತಂಪು ಮತ್ತು ಆರೋಗ್ಯ ಕೂಡ ಒಳ್ಳೆಯದು. ಇವಾಗ ಈ ಸೌತೆಕಾಯಿಯನ್ನು ಮೊದಲು ಕಟ್ ಮಾಡಿಕೊಳ್ಳುವ. ಈ ಸೌತೆಕಾಯಿಯನ್ನು ಸಿಪ್ಪೆ ತೆಗೆಯುವ ಅವಶ್ಯಕತೆ ಇಲ್ಲ, ಯಾಕಂದರೆ ಇದು ಎಲೆಯ ಸೌತೆಕಾಯಿ. ತುಂಬ ಬೆಳೆದ ಸೌತೆಕಾಯಿ ಆದರೆ ನೀವು ಬೇಕಿದ್ದು ಇದನ್ನು ಸಿಪ್ಪೆ ತೆಗಿಬೋದು. ನೋಡಿ, ಈ ರೀತಿಯಾಗಿ ಕಟ್ ಮಾಡಿಕೊಳ್ಳಿ. ನಂತರ ಇದನ್ನು ಈ ರೀತಿಯಾಗಿ ಮಿಕ್ಸಿ ಜಾರಿಗೆ ಹಾಕಿಲ್ವಾ. ನೋಡಿ, ಇವಾಗ ಸೌತೆಕಾಯಿ ಹೋಳುಗಳನ್ನೆಲ್ಲ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ನೋಡಿ, ಇವಾಗ ಒಂದು 4 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಹಾಕಿಕೊಳ್ಳಿ. 4 ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿದ್ದಕ್ಕೆ ಹಾಕಿಲ್ವ. ಅದೇ ರೀತಿ ರುಚಿಗೆ ಬೇಕಿರುವಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಳ್ಳುವ. ಒಂದು ಅರ್ಧ ಇಂಚು ಶುಂಠಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಕಪ್ ಆಗುವಷ್ಟು ಮೊಸರನ್ನು ತಗೊಂಡಿದ್ದೇನೆ. ಇವಾಗ ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವ. ನಾನು ಇದಕ್ಕೆ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಈ ಜೀರಿಗೆಯನ್ನು ಹಾಕಿಳ್ತಿದ್ದೇನೆ. ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರ್ತದೆ ತಂಬುಳಿದು. ಇದನ್ನು ಮುಚ್ಚಳವನ್ನು ಮುಚ್ಚಿ ಗ್ರೈಂಡ್ ಮಾಡುವ. ನೋಡಿ, ನಮ್ಮ ತಂಬುಳಿ ತಯಾರಾಗಿದೆ. ಇನ್ನು ಇದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಳ್ಳುವ. ತಂಬುಳಿ ಅಂತ ಹೇಳಿದರೆ ಸ್ವಲ್ಪ ಕೆಲವು ಇರ್ಬೋದು. ಇನ್ನು ಇದಕ್ಕೆ ಒಂದು ಒಗ್ಗರಣೆಯನ್ನು ಸೇರಿಸಿಕೊಂಡ್ರಾಯಿತು. ಈ ಹಂತದಲ್ಲಿ ಉಪ್ಪೇನಾದರೂ ಕಡಿಮೆ ಇದ್ದರೆ ಆ್ಯಡ್ ಮಾಡಿಕೊಳ್ಬೋದು. ಇನ್ನು ನಾವು ಈ ತಂಬುಳಿಗೆ ಒಂದು ಒಳ್ಳೆ ಒಗ್ಗರಣೆ ಮಾಡುವ. ನೋಡಿ, ಇವಾಗ ಒಂದು ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಹೇಳ್ತಿದ್ದೇನೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕಿಳ್ತಿದ್ದೇನೆ. ಇವಾಗ ಸಾಸಿವೆ ಚೆನ್ನಾಗಿ ಸಿಡಿತಾ ಉಂಟು. ಇವಾಗ 1-2 ಸಲ ಕರಿಬೇವಿನ ಸೊಪ್ಪು. ಇವಾಗ ಒಂದು ಒಣಮೆಣಸನ್ನು ಕಟ್ ಮಾಡಿದ್ದಕ್ಕೆ ಹಾಕಿರ್ತೇನೆ. ನೋಡಿ, ಇವಾಗ ನಮ್ಮ ತಂಬುಳಿಗೆ ಬಿಸಿ ಬಿಸಿಯಾದ ಒಗ್ಗರಣೆನ ಆ್ಯಡ್ ಮಾಡಿದಾಗ ಒಳ್ಳೆ ಘಮ ಘಮ ಅಂತೇಳಿ ಪರಿಮಳ ಬರ್ತಂತೆ. ಫೈನಲಿ ನಮ್ಮ ತಂಬುಳಿ, ಸೌತೆಕಾಯಿ ತಂಬುಳಿ ರೆಡಿಯಾಗಿದೆ. ಸೂಪರ್.
ಈ ಸೌತೆಕಾಯಿ ತಂಬುಳಿ ಬೇಸಿಗೆ ಕಾಲದಲ್ಲಿ ಈ ಶರೀರಕ್ಕೆ ತಂಪು ಮತ್ತು ಇದು ಈ ಜೀರ್ಣಕ್ರಿಯೆಗೆ ಕೂಡ ಸಹಕಾರಿ. ಈ ಗ್ಯಾಸ್ಟ್ರಿಕ್ ಮತ್ತು ಎಸಿಡಿಟಿ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತದೆ. ಹಾಗೆ ನಿಮಗೆ ಇವತ್ತಿನ ಈ ಸೌತೆಕಾಯಿ ತಂಬುಳಿ ರೆಸಿಪಿ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರು ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸಿದ್ದೇನೆ. ಮುಂದಿನ ರೆಸಿಪಿ ವಿಡಿಯೋದಲ್ಲಿ ನಿಮ್ಮೆಲ್ಲರನ್ನು ಭೇಟಿ ಮಾಡುತ್ತೇನೆ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ.